ಮನೆಯಲ್ಲಿ ಹಣ ಶಾಶ್ವತವಾಗಿ ನೆಲೆಸಲು ಒಂದು ಸರಳ ಪ್ರಾಚೀನ ತಂತ್ರವಿದೆ. ನೈಋತ್ಯ ದಿಕ್ಕಿನಲ್ಲಿ ಮಣ್ಣಿನ ಹುಂಡಿಯನ್ನಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಸ್ವಸ್ತಿಕ್ ಬರೆದು ತಾಮ್ರದ ನಾಣ್ಯ ಹಾಕಿ ವಾರಕ್ಕೊಮ್ಮೆ ಹಣ ಹಾಕಿ ವರ್ಷಕ್ಕೊಮ್ಮೆ ಸಂಗ್ರಹಿಸಿದ ಹಣವನ್ನು ಮಕ್ಕಳ ಫೀಸ್, ದೇವತಾ ಕಾರ್ಯಗಳಿಗೆ ಬಳಸಬಹುದು. ಇದು ಕುಟುಂಬದಲ್ಲಿ ಹಣದ ಕೊರತೆ ಬರದಂತೆ ನೋಡಿಕೊಳ್ಳುತ್ತದೆ. ಪ್ರತಿಯೊಂದು ಕುಟುಂಬಕ್ಕೂ ಆರ್ಥಿಕ ಸ್ಥಿರತೆ ಅತ್ಯಗತ್ಯ. ಮನೆಯನ್ನು ಕಟ್ಟಲು, ಮದುವೆ ಮಾಡಲು, ಮಕ್ಕಳ ಶಿಕ್ಷಣ ಶುಲ್ಕ ಪಾವತಿಸಲು, ಕುಟುಂಬ ನಿರ್ವಹಣೆಗೆ, ಮಾಸಿಕ ಇಎಂಐಗಳನ್ನು ತುಂಬಲು ಹಣದ ಅವಶ್ಯಕತೆ ಇರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಮನೆಯಲ್ಲಿ ಹಣದ ಕೊರತೆಯಾಗದಂತೆ ನೋಡಿಕೊಳ್ಳಲು ಒಂದು ಸರಳ ಮತ್ತು ಪರಿಣಾಮಕಾರಿ ವಿಧಾನದ ಬಗ್ಗೆ ಖ್ಯಾತ ಜ್ಯೋತಿಷಿ ಮತ್ತು ವಾಸ್ತುಶಾಸ್ತ್ರಜ್ಞರಾದ ಡಾ. ಬಸವರಾಜ್ ಗುರೂಜಿಯವರು ತಮ್ಮ ನಿತ್ಯಭಕ್ತಿ ಕಾರ್ಯಕ್ರಮದಲ್ಲಿ ನೀಡಿರುವ ಮಾಹಿತಿ. ಸಂಪತ್ತು ಆಕರ್ಷಿಸುವ ಈ ವಿಧಾನವು ಹಣವನ್ನು ಭದ್ರವಾಗಿಡುವ ಕಬ್ಬಿಣದ ಪೆಟ್ಟಿಗೆಗಳು, ಬೀರುಗಳು ಅಥವಾ ಆಧುನಿಕ ಲಾಕರ್ಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಎಂದು ನಂಬಲಾಗಿದೆ. ಮನೆಯಲ್ಲಿ ಶಾಶ್ವತವಾಗಿ ಹಣ ನಿಲ್ಲಲು ಇರುವ ತಂತ್ರ ಬೇರೆ ಯಾವುದೂ ಅಲ್ಲ. ಮಣ್ಣಿನಿಂದ ಮಾಡಿದ ಒಂದು ಹುಂಡಿ. ಈ ಹುಂಡಿಯನ್ನು ಮನೆಯ ನೈಋತ್ಯ ಭಾಗದಲ್ಲಿ ಇಡಬೇಕು. ಇದನ್ನು ಸ್ಥಾಪಿಸುವ ಮೊದಲು ಹುಂಡಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಪೂಜಿಸಬೇಕು. ನಂತರ ಅದರ ಮೇಲೆ ಮಂಗಳಕರವಾದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಬಳಿಕ ಒಂದು ತಾಮ್ರದ ನಾಣ್ಯವನ್ನು ಹುಂಡಿಯೊಳಗೆ ಹಾಕಿ ಈ ಹುಂಡಿಯನ್ನು ನೈಋತ್ಯ ದಿಕ್ಕಿನಲ್ಲಿ ಸ್ಥಾಪಿಸಿದ ನಂತರ ಅದು ಬಾಡಿಗೆ ಮನೆಯಾಗಿರಲಿ ಅಥವಾ ಸ್ವಂತ ಮನೆಯಾಗಿರಲಿ ನಿಯಮಿತವಾಗಿ ಅದನ್ನು ನಿರ್ವಹಿಸಬೇಕು. ವಾರಕ್ಕೊಮ್ಮೆಯಾದರೂ ಕನಿಷ್ಠ ಪಕ್ಷ ಶುಕ್ರವಾರದಂದು ಒಂದು ನಾಣ್ಯ ಅಥವಾ ನೋಟನ್ನು ಭಕ್ತಿಯಿಂದ ಹುಂಡಿಗೆ ಹಾಕಬೇಕು. ಹಣವನ್ನು ಹಾಕುವಾಗ ನಿಮ್ಮ ಕುಲದೇವರನ್ನು ನೆನಪಿಸಿಕೊಂಡು ಹುಂಡಿಯನ್ನು ಮುಟ್ಟುವುದರಿಂದ ಹಣದ ಕೊರತೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಒಂದು ಹುಂಡಿಯನ್ನು ಒಡೆದ ತಕ್ಷಣವೇ ಮತ್ತೊಂದು ಹೊಸ ಮಣ್ಣಿನ ಹುಂಡಿಯನ್ನು ಅದೇ ನೈಋತ್ಯ ದಿಕ್ಕಿನಲ್ಲಿ ಸ್ಥಾಪಿಸಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣದ ಹರಿವು ನಿರಂತರವಾಗಿರುತ್ತದೆ ಮತ್ತು ಹಣದ ಕೊರತೆ ಎಂದಿಗೂ ಕಾಡುವುದಿಲ್ಲ ಎಂದು ನಂಬಲಾಗಿದೆ. ಈ ವಿಧಾನವು ಯಾವುದೇ ದೊಡ್ಡ ಖರ್ಚು ಅಥವಾ ಸಂಕೀರ್ಣ ವಸ್ತುಗಳನ್ನು ಒಳಗೊಂಡಿಲ್ಲ. ಕೇವಲ ಮಣ್ಣಿನಿಂದ ಮಾಡಿದ ಒಂದು ಹುಂಡಿ ಮತ್ತು ನಿಮ್ಮ ಭಕ್ತಿ ಸಾಕು. ಭೂಮಿಯಲ್ಲಿರುವ ನಿಧಿಗಳು ಅದೃಷ್ಟವಂತರಿಗೆ ಮಾತ್ರ ಸಿಗುವಂತೆ ಈ ಸರಳ ತಂತ್ರವನ್ನು ನಂಬಿಕೆಯಿಟ್ಟು ಪಾಲಿಸುವವರಿಗೆ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಗುರೂಜಿ ಸಲಹೆ ನೀಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಆರೋಗ್ಯ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದು ಅನಿಸಿದರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.